ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುವಂತಹ ಒಂದೊಳ್ಳೆ ನ್ಯಾಚುರಲ್ ಹೇರ್ ಡೈ ಇದ್ದರೆ ತಿಳಿಸಿ. ನಾವು ಅಕಸ್ಮಾತ್ ಎಲ್ಲಿಗಾದರೂ ತಕ್ಷಣವೇ ಒಂದು ಪಾರ್ಟಿ, ಫಂಕ್ಷನ್ ಅಥವಾ ಇನ್ನಿತರೆ ಸಮಾರಂಭಗಳಿಗೆ ಹೋಗಬೇಕು, ಅಥವಾ ಇನ್ನೊಬ್ರಿಗೆ ಏನಂದರೆ ಅಲ್ಲಲ್ಲಿ ಎಲ್ಲೆಲ್ಲೋ ಒಂದೊಂದು ಬಿಳಿ ಕೂದಲು ಅನ್ನೋದು ಬಂದಿರುತ್ತೆ. ಸೊ ಎಲ್ಲೆಲ್ಲೋ ಒಂದೊಂದು ಬಂದಿರುವಂತಹ ಬಿಳಿ ಕೂದಲಿಗೆ ತಲೆ ತುಂಬ ಹೇರ್ ಡೈನ ಹಚ್ಚೋದಕ್ಕಾಗುತ್ತಾ? ಆಗೋದಿಲ್ವಲ್ಲ. ಸೊ ಅಂಥವ್ರಿಗೆಲ್ಲ ಎಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ, ಅಥವಾ ಈ ಒಂದು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾರ್ಯಾರಿಗೆ ಎಲ್ಲೆಲ್ಲೋ ಒಂದೊಂದು ಬಿಳಿ ಕೂದಲು ಬಂದಿರುತ್ತೋ, ಅಥವಾ ಇನ್ಸ್ಟೆಂಟಾಗಿ ನಿಮ್ಮ ತಲೆ ಕೂದಲು ಕಪ್ಪಾಗಬೇಕು ಅಂತ ಆಸೆ ಇರುತ್ತೋ, ಸೊ ಅಂಥವ್ರಿಗೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ನಿಮ್ಮ ಮುಂದೆನೇ ಹಚ್ಚಿ ತೋರಿಸ್ತಿದ್ದೀನಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ಸ್ಟೆಂಟಾಗಿ ನಿಮ್ಮ ತಲೆ ಕೂದಲಾಗಿರ್ಬೋದು. ಕೆಲವೊಬ್ಬರಿಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಐಬ್ರೋ ಎಲ್ಲ ಸಹ ಕೂಡ ನಮಗೆ ವೈಟ್ ಆಗಿದೆ, ಏನು ಮಾಡಬೇಕು ಅಂತ. ಸೊ ಅಂಥವ್ರಿಗೆ ಸಹ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ವಾಟರ್ ಪ್ರೂಫು ನೋಡ್ಬೋದು ನೀವೇ, ನಾನು ನೀರಲ್ಲಿ ಸಹ ಕೂಡ ತೊಳಿತಿದ್ದೀನಿ. ಒಂದಿಷ್ಟು ಸಹ ಕೂಡ ಹೋಗೋದಿಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ನ್ಯಾಚುರಲ್ ಇನ್ಸ್ಟೆಂಟ್ ಹೇರ್ ಡೈನ ಮನೆಯಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಮೊದಲನೇದಾಗಿ ನಾನು ಒಂದು 5 ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಒಂದೊಳ್ಳೆ ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಒಂದು ಪುಟ್ಟದಾದಂತಹ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಒಂದು 5 ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. 5 ಬಾದಾಮಿಯನ್ನು ಡೈರೆಕ್ಟಾಗಿ ಸ್ಟವ್ ಮೇಲೇ ಇಟ್ಟು ಸ್ಟವ್ನ ಆನ್ ಮಾಡ್ತೀನಿ. ಸೊ ಒಂದು 5ರಿಂದ 10 ಸೆಕೆಂಡ್ ಬಿಟ್ಟರೆ ಸಾಕು. ಬಾದಾಮಿ ಎಲ್ಲ ಸಹ ಕೂಡ ಏನಾಗುತ್ತೆ ಅನ್ನೋದಾದರೆ, ಬಾದಾಮಿಯಲ್ಲಿ ಜಿಡ್ಡಿನಂಶ ಇರೋ ಕಾರಣಕ್ಕೆ, ಅಂದರೆ ಎಣ್ಣೆ ಅಂಶ ಇರೋ ಕಾರಣಕ್ಕೆ ಅದು ಒಂದು ಸಲ ಹಚ್ಚಿದ್ರೆ ಸಾಕು ಹೊತ್ಕೊಂಡು ಉರಿಯುತ್ತೆ. ಸೊ ಆ ರೀಸನ್ಗೆ ನೋಡ್ಬೋದು ನಾನು ಈಗ ಸ್ಟವ್ನ ಆಫ್ ಮಾಡ್ತೀನಿ. ಅದರಲ್ಲಿರುವಂತಹ ಎಣ್ಣೆ ಅಂಶಕ್ಕಾಗಿ ಏನಾಗುತ್ತೆ ಅನ್ನೋದಾದರೆ, ಅದು ಹಾಗೆ ಉರಿತಾ ಬರುತ್ತೆ. ಸಂಪೂರ್ಣವಾಗಿ ಅದರಲ್ಲಿ ಎಷ್ಟು ಜಿಡ್ಡಿದೆಯೋ ಅದು ಸಂಪೂರ್ಣವಾಗಿ ಹೀರ್ಕೊಳ್ಳೋವರೆಗೂ ಇದು ಸಂಪೂರ್ಣವಾಗಿ ಹಾಗೆ ಉರಿಯುತ್ತೆ ಅಂತಲೇ ಹೇಳಬಹುದು. ಬಾದಾಮಿ ಅಂದರೆ ಆಲ್ಮಂಡ್ ಬಂದು ನ್ಯಾಚುರಲ್ ಆಗಿ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟನ್ನು ಸಹ ಕೂಡ ಉಂಟು ಮಾಡೋದಿಲ್ಲ ಅಂತಲೇ ಹೇಳಬಹುದು. ಸೊ ನೋಡ್ಬೋದು, ಇದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಬೇಕು, ಅಥವಾ ಆ ಒಂದು ಬೆಂಕಿ ಅಥವಾ ಆ ಒಂದು ಉರಿ ಅನ್ನೋದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಟು, ನಂತರ ಇದನ್ನು ನೀವು ಒಂದು ಕುಟಾಣಿಯ ಸಹಾಯದಿಂದ ಅಥವಾ ಒಂದು ಕಲ್ಲಿನ ಸಹಾಯದಿಂದ ಇದನ್ನು ಸಂಪೂರ್ಣವಾಗಿ ಕುಟ್ಕೊಳ್ಬೇಕಾಗತ್ತೆ. ಇದು ಸಂಪೂರ್ಣವಾಗಿ ಪೌಡರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಸಂಪೂರ್ಣವಾಗಿ ಕುಟ್ಕೊಳ್ಬೇಕಾಗತ್ತೆ. ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ನೋಡ್ಬೋದು ಸ್ನೇಹಿತರೆ, ಇದನ್ನು ನಾನು ಸಂಪೂರ್ಣವಾಗಿ ಬೆಂಕಿ ಆರೋವರೆಗೂ ಇದ್ದು ನಂತರ ಒಂದು ಕುಟಾಣಿಯ ಸಹಾಯದಿಂದ ಸಂಪೂರ್ಣವಾಗಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಹನಿಗಳಾಗುವಷ್ಟು ಹರಳೆಣ್ಣೆ ಬೇಕಾಗತ್ತೆ. ಹರಳೆಣ್ಣೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಮತ್ತು ವಾಟರ್ ಪ್ರೂಫ್ ಆಗಿ ಸಹ ಕೂಡ ಕೆಲಸ ಮಾಡೋದ್ರಿಂದ ನೀವು ಇದಕ್ಕೆ ಹರಳೆಣ್ಣೆನ ಮಾತ್ರ ಹಾಕ್ಕೊಳ್ಬೇಕು, ಬೇರೆ ಏನನ್ನು ಸಹ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಹರಳೆಣ್ಣೆನ ಒಂದು 4ರಿಂದ 5 ಹನಿಗಳಾಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 4ರಿಂದ 5 ಹನಿಗಳಾಗೋಷ್ಟು ಹರಳೆಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಹರಳೆಣ್ಣೆನೇ ಬೇಕು, ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆ ಎಲ್ಲ ಸಹ ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಕೈನ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡಿದ ನಂತರ ಇದನ್ನು ನೀವು ಒಂದು ಪುಟ್ಟದಾದಂತಹ ಒಂದು ಬಟ್ಲು ಅಥವಾ ಒಂದು ಪುಟ್ಟದಾದಂತಹ ಒಂದು ಕಂಟೈನರ್ ಏನಾದರೂ ಇದ್ದರೆ, ಸೊ ಒಂದು ಬಾಕ್ಸ್ ಇದ್ದರೆ, ಸೊ ಅದಕ್ಕೆ ಹಾಕಿ ಇದನ್ನು ಸುಮಾರು 1ರಿಂದ 1.5 ವರ್ಷಗಳ ಕಾಲ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಇನ್ಸ್ಟೆಂಟಾಗಿ ನಿಮಗೆ ಎಲ್ಲಿಗಾದರೂ ಹೋಗಬೇಕು, ಪಾರ್ಟಿ, ಫಂಕ್ಷನ್, ಇನ್ಸ್ಟೆಂಟಾಗಿ ನಿಮ್ಮ ತಲೆ ಕೂದಲು ಕಪ್ಪಾಗಬೇಕು ಅಂದಾಗಲೆಲ್ಲ ಸಹ ಕೂಡ ಇದನ್ನು ಸುಮ್ಮನೆ ಹಚ್ಚಿದ್ರೆ ಸಾಕಾಗುತ್ತೆ. ನಾನು ಫಸ್ಟು ಸ್ಟಾರ್ಟಿಂಗ್ ವಿಡಿಯೋನಲ್ಲಿ ಯಾವ ರೀತಿಯಾಗಿ ತೋರಿಸಿದ್ನೋ ಸೊ ಅದೇ ರೀತಿಯಾಗಿ ಹಚ್ಚೋದು ಅಷ್ಟೇ. ಅಕಸ್ಮಾತ್ ಯಾರಿಗಾದರೂ 1-2 ಬಿಳಿ ಕೂದಲು ಬಂದಿದ್ರು ಸಹ ಕೂಡ ಅಲ್ಲೂ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡೋದಕ್ಕೆ ಈ ಒಂದು ನ್ಯಾಚುರಲ್ ಹೇರ್ ಡೈ ತುಂಬಾ ಹೆಲ್ಪ್ ಮಾಡುತ್ತೆ. ಲಾಂಗ್ ಲಾಸ್ಟಿಂಗ್ ಅಂದರೆ ಒಂದು ಸಲ ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಇನ್ಸ್ಟೆಂಟಾಗಿ ರಿಸಲ್ಟ್ ಬೇಕು ಅಂದರೆ ಈ ಒಂದು ಹೇರ್ ಡೈನ ನೀವು ಟ್ರೈ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ.